ಅಂತಂದ್ರೆ ಆ ಧರ್ಮಸ್ಥಳ ಸಂಬಂಧಪಟ್ಟಂಗೆ 8,000 ಕಂಟೆಂಟ್ಸ್ ಲಿಂಕ್ಸ್ ಆಮೇಲೆ 338 ವ್ಯಕ್ತಿಗಳ ವಿರುದ್ಧ ಇಂಜೆಕ್ಷನ್. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೋರ್ಟ್ಗಳು ಇಂಜೆಕ್ಷನ್ ಕೊಟ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅಂದ್ರೆ ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯನ ಏನ್ ಮಾಡೋದು? ಆಮೇಲೆ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಟ್ರಸ್ಟ್ ಇಂದ ಸುಮಾರು 8,800 ಕಂಟೆಂಟ್ಗಳನ್ನ ತೆಗೆದುಹಾಕಲಿಕ್ಕೆ ಜಾನ್ ಡಿ ಗ್ಯಾಗ್ ಆರ್ಡರ್ ಅಂತ, ಅಂದ್ರೆ ಹೋಲ್ಸೇಲ್ ಆಗಿ ಅವನ್ನ ತೆಗೆದುಹಾಕಿ ಅಂತ ಯಾವುದೇ ಹಿಯರಿಂಗ್ ಮಾಡದೆ, ಅಂದ್ರೆ ಎಕ್ಸ್ಪರ್ಟ್ ಅಂದ್ರೆ ಎದುರುಗಡೆ ಇರೋರ ಬಗ್ಗೆ ಕೇಳದಿರನೆ ತೆಗೆದುಹಾಕ್ಲಿಕ್ಕೆ. ನಮಸ್ಕಾರ 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 ಕರ್ನಾಟಕ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಧರ್ಮಸ್ಥಳ. ಯಾಕೆ ಧರ್ಮಸ್ಥಳ ಅಂತಂದ್ರೆ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಧರ್ಮಸ್ಥಳವೇ ಹೆಸರುವಾಸಿ. ಕಮಿಂಗ್ ಟು ಸ್ಟೇಟ್ ಟು ಪಾಯಿಂಟ್, SIT ತನ್ನ ಕೆಲಸವನ್ನ ಐ ಥಿಂಕ್ ಫ್ರಮ್ ಬೆಳ್ತಂಗಡಿನಲ್ಲಿ ಕಚೇರಿಯನ್ನು ಓಪನ್ ಮಾಡಿಕೊಂಡು ಪದೇ ಐ ಥಿಂಕ್ ಸೆಕೆಂಡ್ ಟೈಮ್ ದ ಕಂಪ್ಲೇನೆಂಟ್ ಏನ್ ಭೀಮಾ ಅಂತ ಕಂಪ್ಲೇಂಟ್ ಇದ್ದಾನೆ. ಐ ಥಿಂಕ್ ಸೆಕೆಂಡ್ ಟೈಮ್ ಭೀಮನನ್ನ ವಿಚಾರಣೆಗೆ ಕರೆದಿದ್ದಾರೆ. ಬರೀ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ SITಗೆ ಯಾವುದೇ ಕಾರಣಕ್ಕೂ ಭೀಮನನ್ನ ಎದುರಿಸೋದು ಬೆದರಿಸೋದು, ಉಲ್ಟಾ ಕನ್ಫೆಷನ್ ಮಾಡ್ಕೋ ಅಥವಾ ನಾನು ಕೊಟ್ಟರೋ ಕನ್ಫೆಷನ್ ಸುಳ್ಳು ಅಂತ ಬೆದರಿಕೆ ಹಾಕುವಂತ ಕೆಲಸವನ್ನ ದಯಮಾಡಿ SIT ಅವರು ಮಾಡಬಾರ್ದು. ಮಾಡಲ್ಲ ಅಂತ ಅನ್ಕೊಂಡಿದ್ದೀವಿ. ಕಾರಣ ಯಾಕೆ ಅಂತಂದ್ರೆ ವಿ ಡೂ ಬಿಲೀವ್ SIT ನಾವು ಬಿಲೀವ್ ಮಾಡಲೇಬೇಕು. ಯಾಕಂದ್ರೆ ನೀವೇ ತನಿಖೆ ಮಾಡ್ತಾ ಇರೋದ್ರಿಂದ ನಾವು ಬಿಲೀವ್ ಮಾಡಲೇಬೇಕು. ಬಟ್ ರಿಕ್ವೆಸ್ಟ್ ಏನು ಅಂತಂದ್ರೆ ದ ಎಂಟೈರ್ ಇಂಟ್ರಾಗೇಷನ್ಸ್ ಏನಿದೆ ಅಥವಾ ಎಂಟೈರ್ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ SIT ಏನ್ ಮಾಡ್ತಾ ಇದೆ ಅಥವಾ SITಯ ತಂಡ ಏನ್ ಮಾಡ್ತಾ ಇದೆ ವಿತ್ ಭೀಮಾ, ಎಸ್ಪೆಷಲಿ ವಿತ್ ಭೀಮಾ, ಫಾರ್ ದಟ್ ಮ್ಯಾಟರ್ ಈ ಹತ್ಯಾಕಾಂಡದಲ್ಲಿ ಯಾರೇ ಬಂದು ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ ಅಂತಂದ್ರು ಅವರ ಹೆಸರುಗಳನ್ನ ಗೌಪ್ಯವಾಗಿ ಇಡ್ತೀವಿ ಅಂತ ನಮಗೆ ಗೊತ್ತಿದೆ. ಎರಡನೇದು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಾಗತ್ತೆ. ಮೂರನೇದು ಪ್ರತಿ ಒಂದು ಇಂಟ್ರಾಗೇಷನ್, ಪ್ರತಿ ಒಂದು ಎನ್ಕ್ವೈರಿನು, ಪ್ರತಿ ಒಂದು ಸಂಭಾಷಣೆಯನ್ನು ವಿತ್ SIT ಭೀಮಾ ಆಗಿರ್ಬೋದು, ವಿತ್ SIT ಹೊಸ ಯಾರೋ ನಾಳೆ ಬಂದು ಇದೇ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ಹೇಳಿಕೆನ ಕೊಡ್ಬೋದು, ಕನ್ಫೆಷನ್ ಕೊಡ್ಬೋದು, ಡಾಕ್ಯುಮೆಂಟ್ ನ ಕೊಡ್ಬೋದು. ಎವ್ರಿಥಿಂಗ್ ಶುಡ್ ಬಿ ಡಾಕ್ಯುಮೆಂಟೆಡ್ ವಿತ್ ವಿಡಿಯೋಗ್ರಫಿ. ಈಗ ಭೀಮನನ್ನ ನೀವು 2 ದಿವಸ ಏನ್ ಮಾಡಿದಿರಾ, ಇಫ್ ಐ ಆಮ್ ನಾಟ್ ರಾಂಗ್ ವಿಡಿಯೋಗ್ರಫಿ ಆಗಿದೆ ಅಂತ ನಾವೆಲ್ಲ ನಂಬಿದೀವಿ. ಅಂಡ್ ವಿ ವಾಂಟ್ ಭೀಮನ ಜೊತೆ ನಿಮ್ಮ ಸಂಭಾಷಣೆ ಏನಿದೆ ಅಥವಾ ಎನ್ಕ್ವೈರಿ ಏನಿದೆ, ಐ ಡೋಂಟ್ ಕಾಲ್ ಇಟ್ ಇಂಟ್ರಾಗೇಷನ್ ಮಾಡೋದು ಅಪರಾಧಿಗಳನ್ನ, ಇದು ಎನ್ಕ್ವೈರಿ. ಭೀಮನನ್ನ ಏನು ಎನ್ಕ್ವೈರಿ ಮಾಡ್ತಾ ಇದ್ದೀರಾ, ಐ ಥಿಂಕ್ ಸೆಕೆಂಡ್ ಟೈಮ್ ಭೀಮನನ್ನ ಕರೆದಿದ್ದೀರಾ. ಸೊ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಭೀಮನ ಜೊತೆ ನಿಮ್ಮ ಎಂಟೈರ್ ಎನ್ಕ್ವೈರಿ ಎಪಿಸೋಡ್ ಏನಿದೆ SIT ಅವ್ರು ಮಾಡೋಂಥದ್ದು ಅದು ಸಂಪೂರ್ಣವಾಗಿ ವಿಡಿಯೋ ಆಗ್ಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ಐ ಆಮ್ ಶ್ಯೂರ್ ನೀವು ಅದನ್ನ ಐ ಥಿಂಕ್ ಕೋರ್ಟ್ಗೆ ಅದನ್ನ ಸಬ್ಮಿಟ್ ಮಾಡೇ ಮಾಡ್ತೀರಾ. ಬಟ್ ಆಲ್ಸೋ ಫಾರ್ ಎ ಪಬ್ಲಿಕ್ ಡೊಮೈನ್, ನಮ್ಮ ಸಮಾಧಾನಕ್ಕೆ ಪ್ರತಿಯೊಂದು ಎನ್ಕ್ವೈರಿನೂ, ಪ್ರತಿಯೊಂದು ಸಂಭಾಷಣೆ ವಿತ್ ಅದು ಕಂಪ್ಲೇಂಟ್ ಆಗಿರ್ಬೋದು ಅಥವಾ ಅಕ್ಯೂಸ್ಡ್ ಆಗಿರ್ಬೋದು. ನಾಳೆ ದಿವಸ ಧರ್ಮಸ್ಥಳದಲ್ಲಿ ಆರೋಪಿಗಳ ಅರೆಸ್ಟ್ ಆಗೇ ಆಗ್ತಾರೆ. ಇವನ್ ಅವ್ರ ಇಂಟ್ರಾಗೇಟ್ ಮಾಡಬೇಕಾದ್ರೂ ಸಹ SIT ಅವರು ಎಲ್ಲ ಸಂಭಾಷಣೆಗಳನ್ನ, ಎಲ್ಲ ಇಂಟ್ರಾಗೇಷನ್ ಆಗಿರ್ಬೋದು, ಎನ್ಕ್ವೈರಿ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ರಿಸೀವ್ ಮಾಡಿರೋದು ಪ್ರತಿಯೊಂದು ಕೂಡ, ಯಾಕೆ ಅಂತಂದ್ರೆ ಪಾರದರ್ಶಕತೆ ತುಂಬಾ ಇಂಪಾರ್ಟೆಂಟ್. ನಿಮ್ಮನ್ನ ನಾವೆಲ್ಲ ನಂಬಿದೀವಿ, ವಿ ಆಲ್ ಹ್ಯಾವ್ ಬಿಲೀವ್ಡ್. ಸೊ ಐ ಥಿಂಕ್ ಹಾಗಾಗಿ ಇದನ್ನು ಸಂಪೂರ್ಣ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಹೆಜ್ಜೆಯು SITದು ವಿಡಿಯೋ ರೆಕಾರ್ಡ್ ಆಗಬೇಕು. ಪರ್ಮನೆಂಟ್ ಆಗಿ SIT ಅವರು ಮೂರು ವಿಡಿಯೋಗ್ರಾಫರ್ಗಳನ್ನ ಜೊತೆಲೇ ಇಟ್ಕೊಳ್ಬೇಕು. ಅಂಡ್ ದೇ ಶುಡ್ ಬಿ ವೆರಿ ಕಾನ್ಫಿಡೆನ್ಷಿಯಲ್, ಪ್ರಿಫರಬಲಿ ಪೊಲೀಸ್ ಅವರೇ, ಅದು ಸಮಸ್ಯೆ ಇಲ್ಲ. ಪ್ರತಿ ಒಂದು ಮೂಮೆಂಟ್ ಅನ್ನು ನೀವು ರೆಕಾರ್ಡ್ ಮಾಡಬೇಕು. ನಮಗೆ ಡಿಸ್ಕ್ಲೋಸ್ ಕೇಸ್ ಮುಗಿಯೋವರೆಗೂ ನಮಗೆ ಸಾರ್ವಜನಿಕರಿಗೆ ಏನೂ ಡಿಸ್ಕ್ಲೋಸ್ ಮಾಡಬೇಡಿ. ವಿ ಆರ್ ಹ್ಯಾಪಿ ವಿತ್ ದಟ್. ಬಟ್ ಪ್ರತಿ ಒಂದು ಮೂಮೆಂಟ್ ಆಫ್ SIT ಎನ್ಕ್ವೈರಿ, ಇಂಟ್ರಾಗೇಷನ್ ಮತ್ತೆ ಸ್ಪಾಟ್ ಮಾಜರು ಅಥವಾ ಸ್ಪಾಟ್ಗೆ ಹೋಗೋದು ಪ್ರತಿಯೊಂದು ಕೂಡ ಇಟ್ ಹ್ಯಾಸ್ ಟು ಬಿ ವಿಡಿಯೋ ರೆಕಾರ್ಡೆಡ್ ಅಂಡ್ ಇಟ್ ಹ್ಯಾಸ್ ಟು ಬಿ ಸ್ಟೋರ್ಡ್. ಎನ್ಶೋರ್ ಅನ್ನೋ ಆ ವಿಡಿಯೋಗ್ರಫಿನ ಮುಂದೆ ಸಾರ್ವಜನಿಕರು ಅಥವಾ ಮುಂದೆ ಯಾವತ್ತಾದ್ರೂ
ಬೇಕಾದಾಗ ಅದು ಪಬ್ಲಿಕ್ ಡೊಮೈನ್ಗೋ ಸಾರ್ವಜನಿಕರಿಗೋ ಕೋರ್ಟ್ಗೋ ಕೊಡೋ ಅಂತ ಪರಿಸ್ಥಿತಿನಲ್ಲಿ SIT ಇರಬೇಕು. ಕನಿಷ್ಠ 3 ಜನ ವಿಡಿಯೋಗ್ರಾಫರ್ನ ನೀವು ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ. ನಮ್ಗೇನು ಇವನ್ ಇಫ್ ಯು ಡೋಂಟ್ ಡಿಸ್ಕ್ಲೋಸ್ ಎನಿಥಿಂಗ್ ಟು, ನಮ್ಗೇನು ಡಿಸ್ಕ್ಲೋಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ವಿ ಆರ್ ಹ್ಯಾಪಿ ವಿತ್ ದಟ್ ಅಂಡ್ ವಿ ವಾಂಟ್. ನಮಗೆ ಗೊತ್ತಿದೆ ಕೆಲವು ದಿನಗಳಲ್ಲಿ ಐ ನೋ ಸಂಬಂಧಪಟ್ಟವರು ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಆಗ್ಲೇಬೇಕು. ದಟ್ ಈಸ್ ವಾಟ್ ನಮ್ಮ ಎಲ್ಲ ಉದ್ದೇಶಗಳು, ಸಾರ್ವಜನಿಕರ ಉದ್ದೇಶಗಳು. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ನೋಡಿ ನಿನ್ನೆ ನಾನು ವಿಶ್ವೇಶ್ವರಯ್ಯ ಭಟ್ ಅವರನ್ನ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ನಿಮಗೆ ಗೊತ್ತಿರಬಹುದು, ವಿಶ್ವೇಶ್ವರಯ್ಯ ಭಟ್ ವಿಶ್ವವಾಣಿ ಪತ್ರಿಕೆಯ ಐ ಥಿಂಕ್ ಈ ಮೈಟ್ ಬಿ ದ ಓನರ್. ಈ ವ್ಯಕ್ತಿ ಉತ್ತರ ಕರ್ನಾಟಕದಿಂದ ಬರಿಗೈಯಲ್ಲಿ ಬಂದಂತ ವಿಶ್ವೇಶ್ವರಯ್ಯ ಭಟ್ ರಾಜ್ಯದಲ್ಲಿ ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಏನಿದೆ, ಅದು ಹೆಣ್ಣು ಮಕ್ಕಳ ಕಿಡ್ನಾಪ್ ಮತ್ತು ಐ ಥಿಂಕ್ ರೇಪ್ ಅಂಡ್ ಮರ್ಡರ್ ಏನಿದೆ, ಇಷ್ಟು ದೊಡ್ಡ ಹತ್ಯಾಕಾಂಡದ ಬಗ್ಗೆ ಜನ ಚರ್ಚೆ ಮಾಡ್ತಾ ಇದ್ದಾರೆ. SIT ಆಗ್ಲಿ ಅಂತ ಇದ್ದಾರೆ, ಆರೋಪಿಗಳನ್ನ ಅರೆಸ್ಟ್ ಮಾಡು ಅಂತ ಹೇಳುವಂತ ಸಮಯದಲ್ಲಿ ಈ ವಿಶ್ವವಾಣಿಯ ವಿಶ್ವೇಶ್ವರಯ್ಯ ಭಟ್ ನಿನ್ನೆ ತೇಜಸ್ವಿ ಸೂರ್ಯ, ಮಾಜಿ CM ಬಸವರಾಜ ಬೊಮ್ಮಾಯಿ, ಬ್ರಾಕೆಟ್ ಅಲ್ಲಿ ಬೆಳ್ಳಿ ಅಂತ ಕರಿತೀವಿ ನಾವು ಬಸವರಾಜ ಬೊಮ್ಮಾಯಿ ಅವರನ್ನ, ಬೆಳ್ಳಿ ಅವರನ್ನ, ಆಮೇಲೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರನ್ನ ಕರೆದು ತಮ್ಮ ಪುಸ್ತಕದ ಬಿಡುಗಡೆಯನ್ನ ಮಾಡಿದ್ದಾರೆ. ನಮ್ಮ ನೇರವಾದ ಪ್ರಶ್ನೆ, ಸಮಾಜದಲ್ಲಿ ಇಷ್ಟೊಂದು ದೊಡ್ಡ ಅತ್ಯಾಚಾರ ಪ್ರಕರಣ ಜನರ ಮನಸ್ಸಲ್ಲಿ ಹರಿದಾಡ್ಬೇಕಾದ್ರೆ ಒಬ್ಬ ವಿಶ್ವವಾಣಿ ಪತ್ರಿಕೆಯ ಒಬ್ಬ ಓನರ್ ಈ ರೀತಿಯ ತನ್ನ ಪುಸ್ತಕ ಬಿಡುಗಡೆಗೆ ಇಡೀ ಬಿಜೆಪಿ ತಂಡವನ್ನ ತರಿಸಿ ಜೊತೆನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆನ ಕರೆಸಿ, ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಿಶ್ವೇಶ್ವರಯ್ಯ ಭಟ್ರೆ ನಿಮಗೆ ಕಿಂಚಿತ್ತು ಮಾನವೀಯತೆ ಇದೆಯಾ? ಬರಿಗೈಯಲ್ಲಿ ಬಂದಂತ ವಿಶ್ವೇಶ್ವರಯ್ಯ ಭಟ್ ಫ್ರಮ್ ಉತ್ತರ ಕನ್ನಡ, ಇವತ್ತು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್, ನೀವು ಹಾಕ್ತಾ ಇರೋ ಬಟ್ಟೆ, ನೀವು ಪ್ರಿಂಟ್ ಮಾಡ್ತಾ ಇರೋ ವಿಶ್ವವಾಣಿ ಪತ್ರಿಕೆ, ನೀವೇನ್ ಅನ್ಕೊಂಡಿದ್ದೀರಾ? ನೀವು ಮಾಡ್ತಾ ಇರೋಂತ ಕೆಲಸ ಗೊತ್ತಾಗಲ್ಲ ಅಂತನಾ? ಗೊತ್ತಾಗುತ್ತೆ. ಕೆಲವು ದಿನಗಳಲ್ಲಿ ನಿಮ್ಮ ಬಗ್ಗೆನೂ ಕೂಡ ಸಾಕಷ್ಟು ಸತ್ಯಗಳನ್ನ ಜನರಿಗೆ ತಿಳಿಸಬೇಕಾಗಿದೆ. ವಿಶ್ವವಾಣಿಯ ಸಂಪಾದಕ, ವಿಶ್ವವಾಣಿಯ ಯಜಮಾನ, ನಿಮ್ಮ ಬಗ್ಗೆನೂ ಕೂಡ ತನಿಖೆ ಶುರು ಮಾಡಿದ್ದೇವೆ. ನಾವು ಸಮಾಜದ ನೋವಲ್ಲಿ ಇರ್ಬೇಕಾದ್ರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವು ಮಾಡಿದಂತ ಈ ಒಂದು ಇದು ಏನನ್ಸುತ್ತೆ ಅಂದ್ರೆ, ನೀವು ಬೇಕಾರ ಹತ್ಕೊಳ್ಳಿ, ನೀವು ಬೇಕಾರ ಏನ್ ಬೇಕಾರ ಮಾಡ್ಕೊಳ್ಳಿ, ನಾನ್ ಮಾಡೋದನ್ನೋದ ವಿಶ್ವೇಶ್ವರಯ್ಯ ಭಟ್ ಸಂಪೂರ್ಣವಾಗಿ ಸಮಾಜಕ್ಕೆ ಹೇಳಿದಾನೆ. ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಆಸ್ತಿಯ? ಇಂಥ ವಿಶ್ವೇಶ್ವರಯ್ಯ ಭಟ್ ಅವರು ಸಮಾಜಕ್ಕೆ ಆಸ್ತಿನ? ನಿಜವಾಗ್ಲೂ ಇವರಿಂದ ಏನಾದ್ರು ಕೊಡುಗೆ ಇದೆಯಾ? ಏನಾದ್ರು ಕೊಡುಗೆ ಕೊಟ್ಟಿದ್ರ ವಿಶ್ವೇಶ್ವರಯ್ಯ ಭಟ್ ಅಂತವ್ರು ಅನ್ನೋ ವಿಚಾರವನ್ನ ನಿಮ್ಗೆ ಕೇಳಬೇಕಾಗಿದೆ. ಸಾಮಾಜಿಕವಾಗಿ ಸಮಾಜದಲ್ಲಿ ಅಷ್ಟು ಸಾವಿರಕ್ಕಷ್ಟು ಹೆಣ್ಣುಮಕ್ಕಳ ರೇಪ್ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ಸಮಾಜ ನೋವಲ್ಲಿದೆ. ಆರೋಪಿಗಳ ಅರೆಸ್ಟ್ ಆಗಿರ್ಲಿ ಅನ್ನೋ ವಿಚಾರವನ್ನ ನಾವೆಲ್ಲ ಇಟ್ಕೊಂಡಿರ್ಬೇಕಾರೆ ಈ ವ್ಯಕ್ತಿ ವಿಶ್ವೇಶ್ವರಯ್ಯ ಭಟ್ ಈ ರೀತಿ ಪುಸ್ತಕ ಬಿಡುಗಡೆಗೆ ಬೊಮ್ಮಾಯಿ ಮತ್ತೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆನ ಕರೆದು ಪರ್ಟಿಕ್ಯುಲರ್ ಆಗಿ ಮಾಡಿಸ್ತಾನೆ ಅಂತಂದ್ರೆ, ನಿಜವಾಗ್ಲೂ ಈ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನಿದೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. SM ಕೃಷ್ಣ ಸಮಯದಲ್ಲಿ ಈ ವ್ಯಕ್ತಿಗೆ ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ದೊಡ್ಡ ಸೈಟ್ ಅನ್ನ ಸರ್ಕಾರದಿಂದ ಕೊಟ್ಟು SM ಕೃಷ್ಣ ಅವರು ಸಾರ್ವಜನಿಕರು, ಒಬ್ಬ ಪತ್ರಕರ್ತ ಎಂತ ಲೈಫ್ ನ ಲೀಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಮೋಸ್ಟ್ಲಿ ಇಟ್ಸ್ ಒನ್ ಆಫ್ ದ ಒಬ್ಬ ಸೂಪರ್ ಸ್ಟಾರ್, ಒಬ್ಬ ಫಿಲ್ಮ್ ನಟ ಸೂಪರ್ ಸ್ಟಾರ್ ಯಶ್ ಕೂಡ ಆ ರೀತಿಯ ಜೀವನ ಮಾಡಕ್ಕಾಗಲ್ಲ. ಆ ರೀತಿಯ ಜೀವನವನ್ನ ಈ ವಿಶ್ವೇಶ್ವರಯ್ಯ ಭಟ್ ಮಾಡ್ತಾ ಇದ್ದಾನೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಮಾಜ ಈ ಪರಿಸ್ಥಿತಿಲಿ ಇದ್ರೆ ಈತ ಬುಕ್ ರಿಲೀಸ್ಗೆ ಕರೆದುಕೊಂಡಂತ ಬಂದಂತ ಅತಿಥಿಗಳಲ್ಲಿ ಕೆಲವು ಅತಿಥಿಗಳ ಮೇಲೆ ಸೀರಿಯಸ್ ಅಲಿಗೇಷನ್ಸ್ ಇದೆ. ಆ ಅತಿಥಿಗಳನ್ನ ಕರ್ಕೊಂಡ್ಬಂದು ಈ ಬುಕ್ ರಿಲೀಸ್ ಅನ್ನ ಮಾಡುವಂತ ಈ ವ್ಯಕ್ತಿಗೆ ಏನ್ ಹೇಳ್ಬೇಕು ಖಂಡಿತ ನಮ್ಗಂತೂ ಗೊತ್ತಿಲ್ಲ. ಏನೋ ಆ ವಿಚಾರ ಒಂದು ಕಡೆ ಆಯ್ತು ಅಂತಂದ್ರೆ, ಇವತ್ತು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಈ ಒಂದು ಧರ್ಮಸ್ಥಳದ ಈ ಮಂಜುನಾಥ ಸ್ವಾಮಿಯ ಐ ಥಿಂಕ್ ಟ್ರಸ್ಟಿನವರು ಕೋರ್ಟ್ಗೆ ಒಂದು ಗ್ಯಾಗ್ ಆರ್ಡರ್ ನ ತಗೊಂಡ್ಬಂದಿದ್ದಾರೆ. ಗ್ಯಾಗ್ ಆರ್ಡರ್ ಅಂತ ಏನಂತಂದ್ರೆ, ಆ ಧರ್ಮಸ್ಥಳ ಸಂಬಂಧಪಟ್ಟಂಗೆ 8,000 ಕಂಟೆಂಟ್ಸ್, ಲಿಂಕ್ಸ್, ಆಮೇಲೆ 338 ವ್ಯಕ್ತಿಗಳ ವಿರುದ್ಧ ಇಂಜೆಕ್ಷನ್
ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಕೋರ್ಟ್ಗಳು ಇಂಜೆಕ್ಷನ್ ಕೊಟ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅಂದ್ರೆ ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯನ ಏನ್ ಮಾಡೋದು? ಆಮೇಲೆ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಟ್ರಸ್ಟ್ ಇಂದ ಸುಮಾರು 8,800 ಕಂಟೆಂಟ್ಗಳನ್ನ ತೆಗೆದುಹಾಕಲಿಕ್ಕೆ ಜಾನ್ ಡಿ ಗ್ಯಾಗ್ ಆರ್ಡರ್ ಅಂತ, ಅಂದ್ರೆ ಹೋಲ್ಸೇಲ್ ಆಗಿ ಅವನ್ನ ತೆಗೆದುಹಾಕಿ ಅಂತ ಯಾವುದೇ ಹಿಯರಿಂಗ್ ಮಾಡದೆ, ಅಂದ್ರೆ ಎಕ್ಸ್ಪರ್ಟ್ ಅಂದ್ರೆ ಎದುರುಗಡೆ ಇರೋರ ಬಗ್ಗೆ ಕೇಳದಿರನೇನೆ ತೆಗೆದುಹಾಕ್ಲಿಕ್ಕೆ ಇಂಜೆಕ್ಷನ್ ಅನ್ನ ಕೋರ್ಟ್ಗಳು ಕೊಟ್ಟಿದೆ. ಆಮೇಲೆ ಕೋರ್ಟ್ಗಳು ಮೊದಲ ಬಾರಿ ಈ ರೀತಿ ಇಂಜೆಕ್ಷನ್ ಕೊಟ್ಟಿಲ್ಲ. ಆಮೇಲೆ ರಾಜಕಾರಣಿಗಳಾಗಿರ್ಬೋದು, ಪವರ್ಫುಲ್ ವ್ಯಕ್ತಿಗಳಾಗಿರ್ಬೋದು, ಮೊದಲೇ ಬಾರಿ ಅಪ್ರೋಚ್ ಮಾಡಿಲ್ಲ. 2019ರಲ್ಲಿ ತೇಜಸ್ವಿ ಸೂರ್ಯ ಬೆಂಗಳೂರು ಸೌತ್ MP ಏನಿದ್ದಾರೆ, ಯಾರೋ ಹೆಣ್ಮಗಳು ಆತನ ಬಗ್ಗೆ ಏನೋ ಕೆಟ್ಟದ ಕಮೆಂಟ್ ಮಾಡಿದ್ಲು, ಆತನ ವೈವಾಹಿಕ ಜೀವನದ ಬಗ್ಗೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಕೋರ್ಟ್ ನ ಅಪ್ರೋಚ್ ಮಾಡಿ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಅನ್ನ ತೇಜಸ್ವಿ ಸೂರ್ಯ ತಗೊಂಡ್ಬಂದಿದ್ದ. ತದನಂತರ 2021ರಲ್ಲಿ ಅವ್ರ ಮೇಲೆ ಬ್ಲೂ ಫಿಲಮ್ ಅಥವಾ ಏನೋ ಕೆಟ್ಟ ಐ ಥಿಂಕ್ ವಲ್ಗರ್ ಫಿಲಮ್ ಇದ್ಬಿಟ್ಟಿದೆ ಅಂತೇಳಿ ಕರ್ನಾಟಕದ 6 ಮಂತ್ರಿಗಳು ಕೋರ್ಟ್ ಅನ್ನು ಅಪ್ರೋಚ್ ಮಾಡಿ ಈ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ನ ತಗೊಂಡ್ಬಂದಿದ್ರು. ಸಿದ್ದರಾಮಯ್ಯ ಅವರು ಕೂಡ ಅವ್ರ ಮೇಲೆ ಏನೋ ಬುಕ್ ಬರ್ದಿದ್ದಾರೆ ಅಂತೇಳಿ 2023ರಲ್ಲಿ ಸಿದ್ದರಾಮಯ್ಯ ಅವ್ರ ಮಗ ಅವರಿಬ್ರು ಕೂಡ ತಗೊಂಡ್ಬಂದಿದ್ರು. ಆಮೇಲೆ ಇವಾಗ ಧರ್ಮಸ್ಥಳ ಕ್ಷೇತ್ರದ ಏನೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟ್ರಸ್ಟ್ ಅವರು 338 ಜನರ ವಿರುದ್ಧ ಏನೋ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಆರ್ಡರ್ ನ ಪಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ಅಂತ ಪಾಪ ಆ ಥರ್ಡ್ ಐ ಅವ್ರನ್ನ ವಾಪಸ್ ಕಳಿಸಿದ್ದಾರೆ. ಈ ನೋಡಿ, ನಮ್ಮ ದೇಶದ ಸಂವಿಧಾನ ಹೇಳುತ್ತೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ, ಬಟ್ ಅದನ್ನ ಕರ್ಟೈಲ್ ಮಾಡಕ್ಕೆ ಕೋರ್ಟ್ ನ ಮಿಸ್ಲೀಡ್ ಮಾಡಿ ಮೋಸ್ಟ್ ಆಫ್ ದೆಮ್ ಎಲ್ಲರೂ ಅಷ್ಟೇ ಯಾರ್ಯಾರು ಕೋರ್ಟ್ಗೆ ಅಪ್ರೋಚ್ ಮಾಡ್ತಾರೆ ಅವ್ರು ಯಾರೋ ನಿಜ ಹೇಳಲ್ಲ, ಅವರೆಲ್ಲ ಕೋರ್ಟ್ ನ ಮಿಸ್ಲೀಡ್ ಮಾಡಿನೇ ಈ ರೀತಿಯ ಆರ್ಡರ್ಗಳನ್ನ ತಗೊಂಡ್ಬಂದು ಕಾನೂನಲ್ಲಿ ಇರುವಂತಹ ಶಕ್ತಿಯನ್ನ ದುರ್ಬಳಕೆ ಮಾಡ್ಕೊಂತಾರೆ ಅನ್ನೋ ಹೇಳಕ್ಕೆ ನನಗೇನು. ಈಗ ಒಬ್ಬ ತಪ್ಪು ಮಾಡಿದಾನೆ ಅಂತಂದ್ರೆ ಯಾಕೆ ಮಾತಾಡಬಾರ್ದು? ಆಮೇಲೆ ಕೋರ್ಟ್ಗೆ ಅವ್ರು ಹೆಂಗೆ ರೆಪ್ರೆಸೆಂಟೇಷನ್ ಕೊಡ್ತಾರೆ ಅಂತಂದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ, ನಮ್ಮ ಬಗ್ಗೆ ಡ್ಯಾಮೇಜ್ ಮಾಡ್ತಾ ಇದಾರೆ, ನಮ್ಮ ಹತ್ರ ಇಷ್ಟೊಂದು ಇನ್ಸ್ಟಿಟ್ಯೂಟ್ ಇದೆ, ನಾವು ಇಷ್ಟೊಂದು ಗೌರವಸ್ಥರು, ಮತ್ತೆ ಕೊಲೆ ಯಾಕಾಯ್ತು? ದೇ ಡೋಂಟ್ ರೆಪ್ರೆಸೆಂಟ್ ಫ್ಯಾಕ್ಟ್ಸ್ ಬಿಫೋರ್ ದ ಕೋರ್ಟ್. ಕೋರ್ಟಿನ ಮುಂದೆ ತಮ್ಮ ದೊಡ್ಡಸ್ಗೆ ತೋರಿಸ್ಕೊಂಡು ರೆಪ್ರೆಸೆಂಟ್ ಮಾಡಿ ಮಿಕ್ಕಿದೆಲ್ಲರೂ ನಮ್ಮನ್ನ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತೇಳಿ ಕೋರ್ಟ್ಗೆ ಮಿಸ್ಲೀಡ್ ಮಾಡಿ ದೇ ಬ್ರಿಂಗ್ ಇನ್ ಸಚ್ ಟೈಪ್ ಆಫ್ ಆರ್ಡರ್ಸ್ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ದೇ ಡೂ ಇಟ್. ನೀವು ಅಲ್ಲಿ ನೋಡಿ ಬೇಕಾರೆ ಆ ಇಂಜೆಕ್ಷನ್ ಆರ್ಡರ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಇವ್ರ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ, ಸುಳ್ಳು ಹೇಳಕ್ ಹೋಗ್ಬೇಡಿ, ಅಪಪ್ರಚಾರ ಮಾಡ್ಬೇಡಿ, ಇಷ್ಟೇ ಇರೋದು. ನಿಜ ಮಾತಾಡಬಹುದು. ಇವನ್ ಹ್ಯಾವಿಂಗ್ ಇಂಜೆಕ್ಷನ್ ಆರ್ಡರ್ ಯು ಕ್ಯಾನ್ ಸ್ಪೀಕ್ ಟ್ರೂತ್ ಅಂಡ್ ಫ್ಯಾಕ್ಟ್. ನೋ ಕೋರ್ಟ್ ಕ್ಯಾನ್ ರಿಸ್ಟ್ರಿಕ್ಟ್ ಯು. ಅವರುಗಳ ಬಗ್ಗೆ ಅಪಪ್ರಚಾರ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೇಳಿ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ತಗೊಂಡ್ಬರ್ತಾರೆ. ತೇಜಸ್ವಿ ಸೂರ್ಯ, ಕರ್ನಾಟಕದ 6 ಮಿನಿಸ್ಟರ್, ಸಿದ್ದರಾಮಯ್ಯನವರು, ಈಗ ಧರ್ಮಸ್ಥಳ, ಆಮೇಲೆ ಡಾಕ್ಟರ್ ಸುಧಾಕರ್ ತಗೊಂಡ್ಬಂದಿದ್ದ, ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ. ಈ ರೀತಿ ಕೋರ್ಟ್ಗಳಿಂದ ಸಾಕಷ್ಟು ಮಿಸ್ರೆಪ್ರೆಸೆಂಟೇಷನ್ ಮಾಡಿ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ತಗೊಂಡ್ಬಂದು ನೋಡಿ ಇದು ಏನೋ ಇದು ಕೊಟ್ಟಿದ್ದಾರೆ, ಏನೋ ಡೆಕ್ಕನ್ ಹೆರಾಲ್ಡ್ ಹಾಕಿದೆ ಪತ್ರಿಕೆಗಳ ಮೇಲೆ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಡೆಕ್ಕನ್ ಹೆರಾಲ್ಡ್ ಮೇಲೆ 2014ರಿಂದ 2023ವರೆಗೂ 2014ರಿಂದ 2023 9 ವರ್ಷದಲ್ಲಿ 506 ಕೇಸುಗಳು ಡೆಕ್ಕನ್ ಹೆರಾಲ್ಡ್ ಮೇಲೆ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಇದೆ. ಅಲ್ಲ ಈಗ ಏನೋ ಫ್ರೀಡಮ್ ಆಫ್ ಸ್ಪೀಚ್ ನ ಸೈಡ್ಗಿಟ್ಟು, ವಾಕ್ ಸ್ವಾತಂತ್ರ್ಯ ಸೈಡ್ಗಿಟ್ಟು ಒಂದು ಡೆಕ್ಕನ್ ಹೆರಾಲ್ಡ್ ಮೇಲೆ 2013ರಿಂದ 2014ರಿಂದ 2023ಕ್ಕೆ ಒಟ್ಟು ಡೆಕ್ಕನ್ ಹೆರಾಲ್ಡ್ ಮೇಲೆ 506 OS ಸೂಟು ವಿತ್ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಇದೆ ಅಂತೆ. ಈಗ ಮಾಧ್ಯಮಗಳು ಹೆಂಗ್ ರಿಪೋರ್ಟ್ ಮಾಡಬೇಕು? 506 ರಿಸ್ಟ್ರಿಕ್ಷನ್ ನೀವು ಆರ್ಡರ್ಗಳನ್ನ ಕೋರ್ಟ್ಗಳು ಕೊಟ್ಬಿಟ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಸೈಡಿಗಿಟ್ಟು ದೇಶದ ಸಂವಿಧಾನ ಹೇಳುತ್ತೆ ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯವನ್ನ ಮಿಸ್ರೆಪ್ರೆಸೆಂಟೇಷನ್ ಮಾಡಿ ಕರ್ಟೈಲ್ ಮಾಡಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಟ್ಟು ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಆರ್ಡರ್ಗಳನ್ನ ತಗೊಂಡು ತಮ್ಮ ದಬ್ಬಾಳಿಕೆಯನ್ನ ಮುಂದುವರಿಸುವಂತ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಕಾನೂನಲ್ಲೇ ಉತ್ತರ ಕೊಡಬೇಕಾಗುತ್ತೆ. ಟೈಮ್ಸ್ ಆಫ್ ಇಂಡಿಯಾ ಮೇಲೆ
9 ವರ್ಷದಲ್ಲಿ ಒನ್ಸ್ ಅಗೇನ್ 2014ರಿಂದ 2023ವರೆಗೂ 473 ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಇದೆ ಟೈಮ್ಸ್ ಆಫ್ ಇಂಡಿಯಾ ಮೇಲೆ. ಆಮೇಲೆ ಪ್ರಜಾವಾಣಿ 464, ಪ್ರಜಾವಾಣಿ ಮೇಲೆ 464 ಇದೇ ರೀತಿಯ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಇದೆ. ದ ಹಿಂದೂ 341 ಹಿಂದೂ ಮೇಲೆ ಇದೆ. ಹಿಂದೂ ಪತ್ರಿಕೆ ಮೇಲೆ 341 ಪಿಟಿಷನ್ಸ್ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಇದೆ. ಸುವರ್ಣ ನ್ಯೂಸ್ 285 ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಸುವರ್ಣ ನ್ಯೂಸ್ ಮೇಲೆ ಇದೆ. ಆಮೇಲೆ ವಿಜಯ ಕರ್ನಾಟಕ 195 ಇಂಜೆಕ್ಷನ್ ಆರ್ಡರ್ ವಿಜಯ ಕರ್ನಾಟಕ ಮೇಲೆ ಇದೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ರೀತಿ ಸಂವಿಧಾನ ಕೊಟ್ಟಿರುವಂತ ವಾಕ್ ಸ್ವಾತಂತ್ರ್ಯವನ್ನ ಈ ರೀತಿ ಕೋರ್ಟ್ಗೆ ಮಿಸ್ರೆಪ್ರೆಸೆಂಟ್ ಮಾಡಿ ಕೋರ್ಟ್ಗೆ ಸುಳ್ಳು ಹೇಳಿ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ಆರ್ಡರ್ಗಳನ್ನ ತಗೊಂಡು ಮೆರೆಯುವಂತ ಆತ್ಮಗಳೇ ಒಂದಲ್ಲ ಒಂದ್ ದಿವಸ ಸತ್ಯ ಕೋರ್ಟ್ ಗೊತ್ತಾಗುತ್ತೆ. ಬಟ್ ಏನಂತಂದ್ರೆ ಅಷ್ಟೊತ್ತಿಗೆ ನಿಮ್ಮ ಇಂಟ್ರೆಸ್ಟ್ ಅನ್ನ ಕವರ್ ಮಾಡ್ಕೊಂಡಿರ್ತೀರಾ ಅಂತ ಹೇಳುತ್ತಾ ಈ ರೀತಿ ನಾನಾ ರೀತಿಯ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡವನ್ನ ಈಗ ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಬೇಕು. ಸಂಬಂಧಪಟ್ಟಂತ ಯಾರ ಮೇಲೆ ಆರೋಪ ಇದೆ ಅವ್ರಿಗೆ ಪದ್ಮ ಪ್ರಶಸ್ತಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಧರ್ಮಸ್ಥಳ ಮಂಜುನಾಥ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಆ ಪದ್ಮ ಪ್ರಶಸ್ತಿಯನ್ನ ವಾಪಸ್ ಕೊಡಿ. ಆ ರಾಜ್ಯಸಭಾ ಮೆಂಬರ್ ಅನ್ನ ಸರೆಂಡರ್ ಮಾಡಿ. ಆಮೇಲೆ ತನಿಖೆಯನ್ನ ಫೇಸ್ ಮಾಡಿ. ನೀವು ಆರೋಪ ಮುಕ್ತರಾದಾಗ ಮತ್ತೆ ಬೇಕಾರೆ ಅದೇ ಮೋದಿಗೆ ಹೇಳಿ, ಅದೇ ಬಿಜೆಪಿ ಅವ್ರಿಗೆ ಹೇಳಿ, ಮತ್ತೆ ರಾಜ್ಯಸಭಾ ಮೆಂಬರ್ ಆಗ್ಬಹುದು. ಏನ್ ದೊಡ್ಡ ವಿಚಾರ ಅಲ್ಲ. ಪದ್ಮ ಪ್ರಶಸ್ತಿ ನೀವು ಆರೋಪ ಮುಕ್ತ ಆದ್ಮೇಲೆ ಅದನ್ನ ವಾಪಸ್ ತಗೊಳ್ಳಿ ಬೇಕಾರೆ. ಆದರೆ ಈ ಒಂದು ತನಿಖೆಗೆ ಪ್ರಭಾವಿ ಆರೋಪಿಗಳು ಯಾವುದೇ ರೀತಿಯ ಅಡೆತಡೆಗಳನ್ನ ಮಾಡಲ್ಲ. ನಿಮಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇದ್ರೆ ಯಾವುದೇ ರೀತಿಯ ಅಡೆತಡೆಗಳನ್ನು ಮಾಡಲ್ಲ. ಆ ಪದ್ಮ ಪ್ರಶಸ್ತಿನ ವಾಪಸ್ ಕೊಡಿ. ಟ್ರಯಲ್ ನ ಮತ್ತೆ ಎನ್ಕ್ವೈರಿನ ಇಂಟ್ರಾಗೇಷನ್ ಫೇಸ್ ಮಾಡಿ. ನೀವು ನಿಜವಾಗ್ಲೂ ನಿರಪರಾಧಿಗಳಾಗಿದ್ರೆ ಖಂಡಿತ ನಿಮಗೆ ಶಿಕ್ಷೆ ಆಗಲ್ಲ, ಖಂಡಿತ ಯಾರು ತೊಂದರೆ ಕೊಡಕ್ಕಾಗಲ್ಲ. ಬಟ್ ನೀವು ತಪ್ಪು ಮಾಡಿದ್ರೆ ಜೈಲ್ಗೆ ಹೋಗೋದನ್ನ ಯಾರು ತಪ್ಸಕ್ಕಾಗಲ್ಲ ಅಂತ ಈ ಮೂಲಕ ಹೇಳುತ್ತಾ, ಅದೇ ಹೇಳ್ತಾರಲ್ಲ 100 ಅಪರಾಧಿಗಳು ತಪ್ಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. ನಾವು ಕೂಡ ಇವತ್ತು ಅದನ್ನೇ ಹೇಳ್ತೀವಿ. ಅಲ್ಲಿ ಬಿದ್ದಿರುವಂತ ಹೆಣಗಳಿಗೆ ಯಾರು ಕಾರಣನೋ ಅವ್ರು ಜೈಲ್ಗೆ ಹೋಗೇ ಹೋಗ್ತಾರೆ. ನಿರಪರಾಧಿಗಳಿಗೆ ಯಾರಿಗೂ ತೊಂದರೆ ಆಗಲ್ಲ. ಆದರೆ ಯಾವ ಧರ್ಮಸ್ಥಳ ಮಂಜುನಾಥನ ಇಡೀ ಪ್ರಪಂಚ ನಂಬುತ್ತೋ ಸಂಬಂಧಪಟ್ಟವರು ಕೂಡ ನಂಬಲಿ. ಆ ಮಂಜುನಾಥ ನಿಮ್ಮನ್ನು ಯಾಕೆ ಕೈ ಬಿಡ್ತಾನೆ ನಿಜವಾಗ್ಲೂ ನೀವು ಮಾಡಿಲ್ಲ ಅಂತಂದ್ರೆ. ಹಂಗಾಗಿ ಎಲ್ಲಾ ವಿಚಾರ ತಿಳಿಸುತ್ತಾ ಎಸ್ ಯಾಕಂದ್ರೆ ಅಧಿಕಾರದಲ್ಲಿದ್ರೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಹಾಗಾಗಿನೇ ಆರೋಪ ಹೊತ್ತಿರುವಂತಹ ವ್ಯಕ್ತಿಗಳು ರಾಜ್ಯಸಭಾ ಮೆಂಬರ್ MP ಇದಕ್ಕೆ ಸರೆಂಡರ್ ಮಾಡಿ ಆ ಇದನ್ನ ಮತ್ತೆ ಪದ್ಮಶ್ರೀ ಪ್ರಶಸ್ತಿ ಬಂದಿ ಅದನ್ನು ವಾಪಸ್ ಸರೆಂಡರ್ ಮಾಡಿ, ಎನ್ಕ್ವೈರಿನ ಫೇಸ್ ಮಾಡಿ, ಇಂಟ್ರಾಗೇಷನ್ ಫೇಸ್ ಮಾಡಿ. ಸತ್ಯ ಜನಕ್ಕೆ ಗೊತ್ತಾಗ್ಲಿ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಯಾರೋ ನಿಮ್ಮನ್ನ ಏನೂ ಮಾಡಕ್ಕಾಗಲ್ಲ. ನೀವೇನಾದ್ರೂ ಖಂಡಿತ ಮಾಡಿದ್ರೆ ಜೈಲ್ಗೆ ಹೋಗೋದನ್ನ ಯಾರು ತಪ್ಸಕ್ಕಾಗಲ್ಲ ಅಂತ ಈ ಮೂಲಕ ಹೇಳ್ತಾ ನಾನು ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಟೇಕ್ ಕೇರ್. ಹ್ಯಾಪಿ ವೀಕೆಂಡ್. ಹ್ಯಾಪಿ